ಕೊಟ್ಟಿರುವಂತದ್ದು ನೀವು ಒಂದು ಸಣ್ಣ ನಿಮ್ಮ ಹೆಸರು ಇದ್ದಾಗ ನೀವು ರಾಜೀನಾಮೆ ಹೋಗ್ತೀವಿ ಎಲ್ಲ ಆದ್ರೂ ಕೂಡ ನಾ ಯಾವುದೇ ಕಾರಣಕ್ಕೂ ಕೊಡಂಗಿಲ್ಲ ಅಂತ ತಿಳ್ಕೊಂಡು ಒಂದು ರೀತಿ ಬಂಡತನದ ಪರಮಾವಧಿ ಅಂತ ನಾನು ಆ ಪದಗಳೆಲ್ಲ ಬಳಸಲ್ಲ. ನಾನು ಒಂದೇ ಮಾತಲ್ಲಿ ಹೇಳಿದೆ, ನಾನು ಬೆಳೆದಂಥ ಸಂಸ್ಕೃತಿ, ನಾನು ಬೆಳೆಸಿದಂಥ ಸಂಘಟನೆ ನೈತಿಕತೆಗೆ ಒಂದು ಉದಾಹರಣೆ ರೂಪದಲ್ಲಿ ಇರಬೇಕು ಅನ್ನೋದು ನಮ್ಮನ್ನೆಲ್ಲ ಬೆಳೆಸಿದೆ. ಆಪಾದನೆ ಬಂದಾಗ ನೈತಿಕತೆ ಪ್ರಶ್ನೆ ಬಂತು, ರಿಸೈನ್ ಮಾಡಿದ್ದೀನಿ. ಆ ನೈತಿಕತೆ ಇಲ್ಲ ಅನ್ನೋಂಥ ವ್ಯಕ್ತಿಗಳ ಬಗ್ಗೆ ನಾನೇನು ಹೇಳಿ? ಇವತ್ತಿಲ್ಲ ನಾಳೆ ಹೊರಗೆ ಬಂದೇ ಬರುತ್ತೆ ಯಾರು ಅದರ ಕಾರಣ ಏನು ಕತೆ ಅನ್ನೋದನ್ನು. ಡೆತ್ ನೋಟ್ ಒಂದೇ ಅಲ್ಲ, ಇನ್ನು ಸಾಕಷ್ಟು ಇರುತ್ತೆ ಹಿಂದೆ ಎಲ್ಲಾದ್ರೂ ತನಿಖೆ. ಅದಕ್ಕೋಸ್ಕರ ಹೇಳ್ತಿರೋದು, ತನಿಖೆ ಅನ್ನೋದ್ರ ಬಗ್ಗೆ ಅನುಮಾನ ಬಂದಂಥ ಸಂದರ್ಭದಲ್ಲಿ ನಮಗೆ COD ಬೇಡ, CBI ಕೊಡೋಕ್ಕೆ ತೊಂದರೆ ಏನು? ನಾನು ಅದಕ್ಕೋಸ್ಕರ ಹೇಳ್ತಿರೋದು, ರಾಜಕೀಯ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲ ಪೊಲಿಟಿಕಲ್ ಪಾರ್ಟಿಯಲ್ಲೂ ಅಧೋಗತಿ ಇಳಿದೋಗಿದೆ. ರಾಜ್ಯದ ಜನಕ್ಕೆ ಒಂದು ರೀತಿಯ ಅಸಹ್ಯ ಬಂದಿದೆ. ಇದಕ್ಕೆ ಪರಿಹಾರ ಆಗತ್ತೆ, ಪರ್ಯಾಯ ಆಗಲ್ಲ ಅಂತ ನಾನು ಹೇಳಲ್ಲ. ಒಂದೇ ಥರ ಇರೋಲ್ಲ ರಾಜಕಾರಣ, ಚಕ್ರ ಸುತ್ತಾ ಇರುತ್ತೆ, ಸಾಧ್ಯವೇ ಇಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ನೈತಿಕತೆ ಅದರಲ್ಲಿ ಇದೆಲ್ಲ ಸೇರುತ್ತೆ, ಇದೊಂದೇ ಅಲ್ಲ. ಒಬ್ಬ ಪೊಲೀಸ್ ಆಫೀಸರ್ ಬಂದು ಮಂತ್ರಿ ಎದುರಿಗೆ ಸೆಲ್ಯೂಟ್ ಹೊಡಿತಾನೆ ವಿನಃ ಅವ್ನು ಕರ್ಕೊಂಬಂದು ಎಂಕ್ವೈರಿ ಮಾಡೋಕ್ಕಾಗತ್ತೇನು? ಲೋಕಾಯುಕ್ತರು ಮುಖ್ಯಮಂತ್ರಿಗಳು ಕರೆದ್ರು, ಮುಖ್ಯಮಂತ್ರಿ ಹೆಂಡತಿನ ಕರ್ಕೊಂಬಂದು ಕೂರಿಸಿದ್ರು ಅಂತ ಇದಕ್ಕಿಂತ ಅಪಮಾನ ಇಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಎಲ್ಲರದ್ದು ಕೂಡ ಇವತ್ತು ರಾಜ್ಯದಲ್ಲಿ ಒಂದು ರೀತಿ ಅಧೋಗತಿ ರಾಜಕಾರಣ ಬಂದಿರೋದ್ರಿಂದ ಇದು ರಾಜ್ಯದಲ್ಲಿ ಜನಕ್ಕೆ ಅಸಹ್ಯ ಹುಟ್ಟಿಸ್ತಾ ಇರುತ್ತೆ. ಜನನೂ ಜಾಗೃತಿ ಆಗಬೇಕು. ಯಾರೋ ದುಡ್ಡು ಕೊಟ್ಟರು, ಯಾರೋ ಹೆಂಡ ಕೊಡಿಸಿದ್ರು, ಜಾತಿ, ಇದನ್ನೇ ಜನ ನೋಡ್ಕೊಂಡು ಓಟ್ ಕೊಡ್ತಾ ಇರೋಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವಕ್ಕೆ ಇದೂ ಮಾರ್ಗ. ಜನರು ಈ ಕಡೆ ಗಮನ ಹರಿಸ್ಬೇಕು. ನಾನು ಅದಕ್ಕೆ ಹೇಳ್ತೀನಲ್ರಿ, ಬಹಿರಂಗ ಅಂತರಂಗ ಇದೇನು ಪ್ರಶ್ನೆನೇ ಇಲ್ಲ. ಇದು ಧರ್ಮದ ಕೆಲಸ, ಸ್ವಾಭಿಮಾನದ ಕೆಲಸ, ಮಠ ಮಂದಿರಗಳು ಗೌರವ ಕೊಡುವಂಥ ಕೆಲಸ. ಹಾಗಾಗಿ ಯಾರ್ಯಾರು ಬರ್ತಾರೋ ನೇರವಾಗಿ ಅಂತರಂಗ ಬಹಿರಂಗ ಇಲ್ಲಿ ಏನೇ ಇಲ್ಲ, ಎಲ್ಲ ಬಹಿರಂಗವೇ. ಇದ್ರಲ್ಲಿ ಮುಚ್ಚುಮರೆ ಯಾವುದೂ ಇಲ್ಲ. ಮೊದಲನೇದಾಗಿ ನಾನು ಯಾವುದೇ ಕಾರಣಕ್ಕೂ ಸರಿಯಲ್ಲ. ಎರಡನೇದು, ಇಲ್ಲಿ ನೇತೃತ್ವ ವಹಿಸ್ಕೊಳ್ತಾ ಇರೋದು ಮಾರ್ಗದರ್ಶಕ ಮಂಡಳಿ ಇರೋದು ಸಾಧು ಸಂತರದು, ಅವ್ರ ನೇತೃತ್ವದಲ್ಲಿ ನಾವು ಮಾಡ್ತಾ ಇರೋದು ಕೆಲಸ ಇದನ್ನೆಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಬ್ರಿಗೇಡು ಕ್ರಾಂತಿವೀರ ಬ್ರಿಗೇಡ್ ನಿಲ್ಲಂತ ಪ್ರಶ್ನೆ ಇಲ್ಲ. ಆಯೋಜಿಸಲಾಗಿದೆ. ಏನು ಕಾರ್ಯಕ್ರಮ? ಒಂದು 25 ಜನ ಮಹಾತ್ಮರು ಕೂಡಿ ನಾವೊಂದು ಸಂಘಟಿತರಾಗಿದ್ದೀವಿ. ಬ್ರಿಗೇಡ್ ಅಂತ ಅದಕ್ಕೊಂದು ಹೆಸರು ಇಟ್ಕೊಂಡಿದ್ದೀವಿ. ಏನು ಬ್ರಿಗೇಡ? ಕ್ರಾಂತಿವೀರರ ಬ್ರಿಗೇಡ ಅಂಥೇಳಿ. ಎಷ್ಟು ಕ್ರಾಂತಿ ಪುರುಷರದಾರಲ್ಲ, ಆ ಕ್ರಾಂತಿ ಪುರುಷರೆಲ್ಲರೂ ಇದರಾಗ ಬರ್ತಾ ಇದ್ದಾರೆ. ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ನಾವು ಆಗಿದ್ದವ. ಇಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಬಸವರಾಜ್ ಬಾಳಿಕಾಯಿ ಅವರು, ಕಾರ್ಯಾಧ್ಯಕ್ಷರಾಗಿ ಕಾಂತೇಶಣ್ಣ ಅವರು, ಅನೇಕ ಜನ ಈ ಕಾರ್ಯಕ್ರಮಕ್ಕೆ ಬೆಂಬಲಿಸ್ತಾ ಇದ್ದಾರೆ. ಸಾಹೇಬ್ರಿಗೆ ತಾನೇ ಹೇಳ್ದಂಗೆ ಮಠ ಮಂದಿರದ ಒಂದು ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಸನ್ಯಾಸಿಗಳನ್ನು ನೀವು ಸಾಧು ಸಂತರನ್ನು ನೋಡಿದ್ದೀರಿ. ಯಾವ ಪರಿಸ್ಥಿತಿಯಲ್ಲಿದೆ, ಇವ್ರಿಗೆ ಯಾರು ಕೇಳೋರಿಲ್ಲ. ಏನು ಅವ್ರವ್ರ ಭಕ್ತರದಾರ, ಕರ್ಕೊಂಡು ಹೋಗ್ತಾರೆ, ಪ್ರಸಾದ ಮಾಡಿಸ್ತಾರೆ, ಅವ್ರ ಕೈ ನೀರಿದಷ್ಟು ದಕ್ಷಿಣ ಕೊಡ್ತಾರೆ, ಅಷ್ಟರ ಮಟ್ಟಿಗೆ ಅಷ್ಟೇ. ಅವರಿಗೆ ಜಾಗ ಇಲ್ಲ, ಜಾಗ ಇದ್ರ ಕಟ್ಕೊಳ್ಳೋಕ್ಕೆ ರೂಮ್ ಇಲ್ಲ. ಈ ಪರಿಸ್ಥಿತಿ ಒಳಗೆ ಇರೋದರಿಂದ ನಾವು ಹೋಗಿ ಅವ್ರಿಗೆ ಭೇಟಿಯಾದೇವಿ. ನಾವು ಈ ರೀತಿ ಒಂದು ಸಂಘಟಿತರಾಗ್ತಾ ಇದ್ದೇವೆ, ನೀವು ಇದಕ್ಕೆ ಬೆಂಬಲ ಕೊಡಬೇಕು ಅಂತಂದಾಗ ಒಳ್ಳೆ. ಯಾಕಂತ ಕೇಳಿದ್ರೆ ಅವರು ಸನ್ಯಾಸಿಯ ಪ್ರೇಮವುಳ್ಳವರು, ಸಂತರ ಮ್ಯಾಗ ಬಹಳ ಅಪಾರವಾದಂಥ ಪ್ರೇಮದ. ನಾವು ಅಷ್ಟೇ ಅಲ್ಲ, ಏನು ದೊಡ್ಡ 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 ಮಠಾಧೀಶರಂತೆ ಜಗದ್ಗುರುಗಳಂತ ಏನು ನಾವು ಕರಿತೇವಲ್ಲ, ಆ ಜಗದ್ಗುರುಗಳು ಎಲ್ಲರೂ ಅವ್ರ ಜೊತೆಗೆ ಮಾತಾಡ್ತಾರೆ, ಅವ್ರ ಕಾಂಟ್ಯಾಕ್ಟ್ದಾಗ ಅದಾರ, ಮನೆಗೆ ಬರ್ತಾರ, ಅವ್ರಿಗೆ ಆಶೀರ್ವಾದ ಮಾಡ್ತಾರೆ, ಅವ್ರ ಮನೆಯಲ್ಲಿ ಪ್ರಸಾದ ಮಾಡಿ ಹೋಗ್ತಾರ.
ಅಂತ ಸಂತ ಪ್ರೇಮಿ ಆಗಿರ್ತಕ್ಕಂಥ ಒಬ್ಬ ಹಿರಿಯರು ನಮ್ಮ ಜೊತೆಗೆ ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನ ನಾವು ಯಶಸ್ವಿ ಮಾಡ್ತೀವಿ. ಯಶಸ್ವಿ ಮಾಡಿ ಎಲ್ಲಿ ಹಿಂದೂ ಧರ್ಮಕ್ಕೆ ಅನ್ಯಾಯ ಆಗ್ತದೆ, ಎಲ್ಲಿ ಹಿಂದೂ ಧರ್ಮಕ್ಕೆ ಅನ್ಯಾಯ ಆಗ್ತದ, ಮಠ ಮಂದಿರಗಳಿಗೆ ಅನ್ಯಾಯ ಆಗ್ತದ, ಸಾಧು ಸಂತರಿಗೆ ಅನ್ಯಾಯ ಆಗ್ತದ, ಅಲ್ಲಿ ಈ ಬ್ರಿಗೇಡ್ ಇರ್ತದ. ಒಂದು ಸೇವಾ ಮನೋಭಾವದಿಂದ ಈ ಬ್ರಿಗೇಡ್ ಸೇವೆ ಮಾಡ್ತದಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ.